ಮಗ ಏನು ಹೋಟ್ಲ್ ತಂದು ಬಂದ್ಬಿಟ್ಟಿದೆಯಲ್ಲ. ಬಂದೆ ಕಣ್ಮವ, ಅವ್ರು ಇದ್ರಲ್ಲ ಈಗ ತಾನೇ ಬಂದು ಕೂತ್ಕೊಂಡೆ. ಎಲ್ಲ ಅದ ಮಾಡ್ಕೊಬಿಟ್ಟು ಬಂದ. ಎಲ್ಲ ಅದ ಮಾಡ್ಕೊಬಿಟ್ಟು ಬಂದೆ ಕಣ್ಮವ. ನಿಮ್ಮ ಅತ್ತೆ ಯಾವಾಗ ಬಂದಳಂತವ? ಬರ್ಲಿ ಸುಮ್ಕಿರಿ ಮವ, ಮಾದೇವ ಫೋನ್ ಮಾಡಿದ. ಈಕಳು ಏನು ಮಾಡಿದ್ರು ಒಪ್ತಾ ಇಲ್ವಂತೆ. ಹೋಗ್ಬೇಡ 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 ಅಂದವಂತೆ. ಅದಕ್ಕೆ ಈ ದುಡ್ಡು ಬರಲಿ ಸುಮ್ಕಿರಿ ತಗಿ, ಇಲ್ಲೇನು ಮಾಡ್ತಿದ್ರು ಅಲ್ಲಿ ಬಂದು ಇದ್ಬಿಟ್ಟು ಬರಲಿ. ಆಮೇಲೆ ಅವನಾಗ ಅಂದ ಮಾದೇವ, ಇರ್ಸ್ಕೊತೀವಿ ಅಜ್ಜಿಯರ್ನ ಕಣವ, ನೀನು ಅಲ್ಲಿ ನೋಡ್ಕೊಳ್ಳಿ ಎಲ್ಲನೂ ಅಂದ್ಬಿಟ್ಟು. ಯಾಕೆ ಮವ? ಯಾಕೂ ಇಲ್ಲ ಕೇಳ್ದೆ ಕಣವ. ಅಯ್ಯೋ ಬಂದ್ರು ಬರ್ಲಿ ಬರ್ದಾರ ಇಲ್ಲಿ ಸುಮ್ಕಿರು ಬಾಯ್ ಬಡ್ಕಿ ಇರ್ಲಂತೆ ಅಲೆಯ ತಲೆ ತಿಂತಾಳೆ. ಮವ ಊಟ ಮಾಡಿದ್ರ? ಒತ್ತಾರೆ ಒಂಚೂರ ಈ ಸೋಬಿತನ ಮನೆ ಇಟ್ಟು ಮಾಡ್ಸ್ಕೊಂಡು ಹೋಗಿದೆ. ಈಗ ಅದೇನು ಮಾಡಿದಳ ಕಾಣಪ್ಪ, ಏನು ಈಚೆಗೆ ಕಡಿವಳ್ಳು. ಏನು ಬೇಕು ಮವ? ಊಟ ಉಂಡಿರ? ಊಟ ಗೀಟ ಏನು ಬೇಡ ಬಿಡವ, ಟೀಗೆ ಕುಡಿತೀನಿ. ಅದು ಹೋಗಿ ಅಲ್ಲಿ ಬಿಸಿ ಬೋಂಡ ಹಾಕ್ತಾರೆ, ಹೋಟ್ಲ್ತಾವು ಬೋಂಡ ತಿನ್ಕೊಂಡು ಟೀ ಕುಡ್ಕೊಳ್ಳಿ ಮವ. ಬೋಂಡ ಆಗ್ತದನ? ತಡಿಲಿ ಹಂಗೆ ಮಾಡ್ತೀನಿ. ಮತ್ತೆ ಅಡುಗೆ ಏನು ಮಾಡ್ಸೋದು? ಏನೋ ನೀವು ಉಣ್ಣದೆ ಉಣ್ತೀನಿ ನನ್ಗೇನವ, ಯಾವ್ದಾದ್ರೇನು ಅದಕ್ಕೆ ಕಣವ ಏನು ಮಾಡಿಸ್ಬೇಕು ಅಂತ. ಇನ್ನೇನು ಮಾಡಿದ್ರು ಸಂತೆ ಹೊತ್ತಿಗೆ ಇಟ್ಟು ಅನ್ನ ಸಾರು ಮಾಡಿ ಇನ್ನೇನು ಮಾಡಿರವ, ಮುದ್ದೆನೇ ಮಾಡಿಸ್ಲಾ. ಯಾಕೋ ಊಟ ಅನ್ನ ಪಾನ ಉಂಡ್ರೆ ಬಿರ್ನೆ ಆರಣ್ಯ ಆಗ್ಬಿಡ್ತದೆ, ಉಂಡಂಗೆ ಅನ್ಸಕ್ಕಿಲ್ಲ. ಸರಿ ಬುಡಿ ಮವ, ಇಟ್ನೆ ಮಾಡ್ತಾಳಂತೆ, ಮಾಡಿಸ್ತೀನಿ. ಸರಿ ಕಣವ. ಮನೇಲಿ ಮಾದೇವ ಇಲ್ಲ ಅಂದ್ರೆ ಮಾತ್ರ ಭಾಳ ಬೇಜಾರು. ಇನ್ನೇನು ಮಾಡಿರಿ ಮವ, ನಮಗೂ ನನಗಂತೂ ಹೊಸಿ ಬೇಜಾರಾಗ್ನಿಲ್ಲ, ಹಳನೇ ಬತ್ತಿತ್ತು ತಗೆ. ಇನ್ನೇನು ಮಾಡಿರಿ, ಬದುಕಲಿ ಸುಮ್ಕಿರಿ ಅತ್ತಾಗೆ. ಇನ್ನು ನಮ್ಮನೆ ಕಾಯ್ಕೊಂಡು ಕುತ್ಕೊಳ್ಳಿ ಅಂದ್ರೆ ಅದದ ಮವ, ಅವ್ರಲ್ಲಿ ಬಂಗವ್ರು ನೋಡಲಿ ಬಿಡವ, ನೋಡಲಿ ಸುಮ್ಕಿರು. ಇನ್ನು ನಮ್ಮನೆ ಕಾಯ್ಕೊಂಡು ಕುತ್ಕೊಳ್ಳಿ ಅಂದರೆ ಸರ್ ಬಂದದ ಮಾಡಿ ಬಿಡು. ಹೆಂಗೆ ಗೊತ್ತಾಗೆ ಒಂದು ಭಂಗ ಮಾಡ್ಕೊಂಡು ಹೆಂಗೋ ಚೆನ್ನಾಗಿರ್ಲಿ ಬಿಡು. ಪಾಪ ಒಳ್ಳೆ ಅತ್ತೆ ಮಾವ ಸಿಕ್ತವ್ರೆ, ಅವನು ಅದೃಷ್ಟ ಜನಕನ, ಅದೃಷ್ಟವಂತವನು ಕಣ್ಮವ. ಎಲ್ಲಾದ್ರಲ್ಲೂ ಅವ್ನಿಗೆ ಹೆಂಗೋ ಸದ್ಯಕ್ಕೆ ದೇವ್ರು ಒಳ್ಳೇದು ಮಾಡಿ, ಅವ್ನು ಒಳ್ಳೆ ತನಕ ಒಳ್ಳೇದೇ ಆಯ್ತದೆ ಕತೆ. ಇನ್ನೊಂದ್ಸತಿ ಹೇಳು ಮತ್ತೆ, ಮುನ್ಸು ಎಷ್ಟು ಶುದ್ಧವಾಗಿರ್ತದೋ ಅಷ್ಟು ಒಳ್ಳೇದಾಯ್ತದೆ ಕಣ್ಮಗ. ಮುಂದ್ಸಲಿ ಕಲ್ ಮಸ ಮಡಿಕಂದ್ರೆ ಯಾವ ಕೆಲಸನೂ ಆಯ್ಕಿಲ್ಲ. ಗೌರಿ ಹಬ್ಬಕ್ಕೆ ಯಸೋದಿಗೆ ಹೇಳಕ್ಕೆ ಹೆಂಗ್ರವ ಮಾಡಿರಿ, ಅದೇವರೆಲ್ಲ ಬರ್ತಾನೆ ಗೌರಿ ಹಬ್ಬಕ್ಕೆ. ಹಂಗನ್ಬೇಕು ಅವ್ನಿಗೆ, ಇಲ್ಲಿಗೆ ಬಂದ್ರಲ್ಲ ಅಂತ. ಹೆಂಗೋ ಶನಿವಾರ ರಜಾ ಇರ್ತದಲ್ಲ ಐಕ್ಳಿಗೆ, ಕರ್ಕೊಂಬಪ್ಪ ಅಂದ್ಬಿಟ್ಟು ಹೇಳಿದ್ರೆ ಎಲ್ಲರೂ ಬರಲಿ. ಯಸೋದಿಗೆ ಹೆಂಗೆ ಮಾಡಿರಿ? ಕಳಿಸ್ತೀನಿ ಅವ್ರನ್ನೇ, ಹೋಗಿ ಹೇಳ್ಬಿಟ್ಟು ಬರಲಿ. ಕಳಿಸ್ಲಾ ಹೋಗ್ಬಿಟ್ಟು ಬರ್ಲಂತೆ. ಏನೋ ತಿಳುವಳಿಕಿಲ್ದಂಗೆ ಆಡ್ತವೆ, ಏನು ಮಾಡಿ. ನಾನು ಹೋಗ್ಬಿಟ್ಟು ನೋಡ್ಕೊಂಡವ್ರು ಬರೋದಂದ್ರೆ ಇದೊಂದು ಹೊಸ ಕಟ್ಕೊಬಿಟ್ಟಿನಿಲ್ಲವ. ಅಮ್ಮವ ಹೋದ್ರೆ ನೀವು ಹೋಗ್ಬಿಟ್ಟು ಬನ್ನಿ, ಇನ್ನೊಂದು 4 ದಿವಸ ಬಿಟ್ಕೊಂಡು ಒಂದು ಸೀರೆ ತೆಗೆದ್ಬಿಟ್ಟು ತಗೊಂಡು ಕೊಟ್ಟು ಕಳಿಸ್ತೀನಿ. ಕೊಟ್ಬಿಟ್ಟು ಹಬ್ಬ ಕರೆದ್ಬಿಟ್ಟು ಬರಲಿ. ನೀನು ಹೋಗ್ಬಿಟ್ಟು ಬರೋಕು ಕರೆದ್ಬಿಟ್ಟು ಒಂಚೂರು ಮಕ್ ಮುನ್ಸ ಆಗದೆ. ಇಲ್ಲ, ಇಲ್ಲಿ ಹೋಟ್ಲದಾಗ ಇರ್ಬೇಕಲ್ಲಮ್ಮವ, ಅದಕ್ಕೆ ನಾನೇ ಒಂದು ಸೀರೆ ತೆಗೆದು ಕೊಡ್ತೀನಿ. ಯಾರಂತ ತಕೊಟನು ಅಷ್ಟು ಕುಂಕುಮ ಬಳೆ ಸೀರೆ ಗಿರನ್ ತೆಗೆದು ಕೊಡ್ತೀನಿ, ತಗೊಂಡೋಗಿ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿವ್ನಿ. ತೆಗೆದು ಕೊಟ್ಬಿಟ್ಟು ಬರ್ಲಿ ಕಣ್ಮವ. ಹಂಗೆ ಮಾಡು. ನಾನು ಹೋಗ್ಬಿಟ್ಟು ಬರೋದ ಅಂತಿದೆ ಕಣವ. ಸುಮಾರು ದಿವಸ ಆಯಿತು ಫೋನು ಮಾಡೋದು, ಫೋನಲ್ಲೂ ಸರಿಯಾಗಿ ಮಾತಾಡೋಕ್ಕಿಲ್ಲ ಅವಳು. ಅದೇನಾಗಿದ್ದು ಎಂತಾಗಿದ್ದು ಹೇಳ್ತೀಯೇ, ಹೊಸ ಮನೆಗೆ ಒಂದು ಮಾತಾ ಬಪ್ಪ ಅಂತ ಕರೀದಿಲ್ವಲ್ಲವ, ಹಂಗೂ ಬುದ್ಧಿ ಕಲ್ತಾರ. ಸರಿ ಹೇಳು, ಬುದ್ಧಿ ಕಲ್ತಿರೋದು ಹೇಳು. ಏನು ಯಾರು ತಗೊಬಾರ್ದು, ತಗೊಳ್ದವ್ರ ಮನೆ ತಗೊಂಡಿದ್ದಾಳೆ ಇವಳು. ಅಪ್ಪ ಬಪ್ಪ ಹಿಂಗೊಂದು ಮನೆ ತಗೊಂಡಿವಿ ಮೈಸೂರಲ್ಲಿ, ಪಾಪ ನೋಡು ಏನು ಎಂಟು. ಹಂಗಾರೆ ನಾವು ಯಾವುದಕ್ಕೂ ಬೇಡವ ನಾವು. ಏನೋ ಆಡ್ತವೆ, ಏನು ಮಾಡಿಯವ. ಸುಮ್ಮನೆ ತಗೆ ಇನ್ನೇನು ಕೆಟ್ಟದಾಗ್ಲಿ ಅಂತ ಬಯಸಕ್ಕದ, ನನ್ನ ಮಕ್ಳಿಗೆ ಒಳ್ಳೆದಾಗ್ಲಿ ಅಂತಲೇ ಬಯಸ್ಬೇಕು. ಏನೋ ಕರೀಲಿ ಬಿಡ್ಲಿ, ಚೆನ್ನಾಗಿರ್ಲಿ. ಇವನಾದರೂ ಅಷ್ಟೇ, ಅವಳಾದರೂ ಅಷ್ಟೇ. ಇಬ್ಬರು ಮಕ್ಕಳು ನಮಗೆ ಐಟ್ ಕಣ್ಣಿದ್ದಂಗೆ ಏನೋ ದುಡುಕ್ತಾಳೆ. ಇತ್ತೀಚೆಗೆ ಮೊದಲೆಲ್ಲವ ಹೊಸಿ ಸಂತೆಗಿದ್ಲ, ಅವ್ವ ಯಾವಾಗ 10 ಲಕ್ಷ ದುಡ್ಡು ಕೊಟ್ಲು, ಆಗ ಅವಳಿಗೆ ಬಂದಿದ್ದು ದೂರಾಂಕಾರ ಇನ್ನೂ ಅಳ್ಳಾಡಿಲ್ಲ. ಏನವ ಒಳ್ಳೆದಾರ ಸಾಕು. ಅದಕ್ಕೆ ನಾಳೆ ಹೋಗ್ಬಿಟ್ಟು ಬರೋದ ಅನ್ಕೊಂಡಿದ್ದೆ ಕಣವ, ಹೋಗಿ ನೋಡ್ಕೊಂಡ್ಬಂದ್ಬಿಡೋದ ಅಂತ ಅಷ್ಟೇ ಮಾಡಿ ಮಾವ. ಈಗೇನಂತೆ ಹೋಗ್ಬಿಟ್ಟು ಬರೋಗಿ ನಾನು ಬೇಕಾರೆ ಸಾಕಟ್ ಹಾಕೊಂಡು ಹುಲ್ಲಿಗಿಲ್ಲ ಹಾಕೊಂಡು ನೀರು ತೋರ್ಸ್ಕೊತೀನಿ ಮನೆ ತವೆಯ. ಅಲ್ಲಿಂದ ಇಲ್ಲಿಂದಲ್ಲಿ ಓಡಾಡ್ಕೊಂಡಿರ್ತೀನಿ, ಹಾಕೊಂಡು ಇರ್ತಾಳೆ, ನೋಡ್ಕೊತಾಳೆ. ನೋಡ್ಕೊತಾಳೆ ಬಿಡವ. ಆ ಮಗಿನ ಕಟ್ಕೊಂಡು ಒಂದು ಮುದ್ದೆ ಇಟ್ಟು ಮಾಡಿ ಕಕ್ಕೆ ಆಯ್ತಿಲ್ಲ ನಿನ್ನ ಸೊಸೆಗೆ, ಇನ್ನು ನೋಡ್ಕೊಂಡ್ಲು. ನೋಡ್ಕೊತಾಳೆ ಸುಮ್ಕಿರಿ, ಹೇಳ್ತೀನಿ ನಾನೇ ನೋಡ್ಕೊತೀನಿ. ಹೋಗಿ ಮಾವ, ನೀವೇನು ತಲೆಗೆಡ್ಸ್ಕೊಬೇಡಿ, ನಾನು ನೋಡ್ಕೊತೀನಿ. ಹುಲ್ಲು ಹಾಕೊಂಡು ನೀರು ಕುಡ್ಸ್ಕೊತೀನಿ ಹಸಿಗೆ. ಹೋಗ್ಬಿಟ್ಟು ಬರೋಗಿ ನಾಳೆ ಹೋಗಿ ನಾಳೆ ಬಂದ್ಬಿಡಿ. ಆಮೇಲೆ ಬೇಕಾರೆ ಹಬ್ಬ 3 ದಿವಸ ನನಗೆ ಇವನು ಕಳಿಸ್ತೀನಿ. ಈಗ ಬಳೆ ಗಿಳೆ ಕಾಸು ಕೊಡೋದು ಬೇಡಲ್ವಾ? ಬೇಡಕತ್ ಹೋಗಿ ಸೀರೆನೇ ತೆಗೆದು ಕೊಟ್ಟು ಕಳಿಸ್ತೀನಿ. ಸೀರೆ ಬಳೆ ವಿಷ್ಣು ಕುಂಕುಮ ಹೂವು ಎಲ್ಲನೂ ತೆಗೆದು ರಣಕ್ಕೆ ಕೊಟ್ಟು ಕಳಿಸ್ತೀನಿ. ನೋಡ್ತೀನಿ, ಆಗ ನಾನು ಹೋಗಿ ಕರೆದ್ಬಿಟ್ಟು ಬರ್ತೀನಂತೆ. ಸರಿ ಕಣವ, ಅಷ್ಟು ಮಾಡಲ ಮತ್ತೆ. ಅಷ್ಟು ಮಾಡು ಹೊತ್ತಿಗೆ ಇನ್ನೇನು ಮಾಡಿಯೇ. ಯಾಕೋ ನೋಡಂಗಾಗ್ಬಿಟ್ಟದೆ, ಕನ್ಸಲೆಲ್ಲ ಬತ್ತ ಕೂತಾಳೆ ಕಣವ. ಹೋಗಿ ಅದೇನು ಎಕ್ಸಾಮ ವಿಚಾರಿಸ್ಕೊಂಡು ಬಡ್ಡಿದ ಸರಿ ಇಲ್ಲ, ಅವನು ಸಾಮಾನ್ಯದ ಬಿಟ್ಟಿದೆ ಅನ್ಕೊಬಿಟ್ಟಿದ್ಯಾ. ಅವ್ನು ಯಾವಾಗ ಬದಲಾಯ್ತಾನೆ ಅಂತ ಅನ್ಕೊಳಂಗೆ ಇಲ್ಲ. ಇವು ಗೊತ್ತಾಗಿಲ್ಲ ಇದಕ್ಕೆ ಪೆದ್ದು ಬಡಿದು. ಅದಕ್ಕೆ ಹೋಗಿ ನೋಡ್ಕೊಂಡು ಎಕ್ಸಾಮ ಹೆಂಗಿರೋದು ಅನ್ಕೊಂಡು ಬರ್ತೀನಿ. ಸರಿ ಮಾವ, ಹೋಗ್ಬಿಟ್ಟು ಬನ್ನಿ. ಅವ್ರಿಗೆ ಹೇಳ್ತೀನಿ ಒಂದು 500 ರೂಪಾಯಿ ಇಸ್ಕೊಂಡೋಗಿ ಯಾವ್ದಾರು ಖರ್ಚಿಗೆ ನಿಮಗೆ. ಯಾಕನವ, ನಾನು ಪಿಂಚಣಿ ದುಡ್ಡು ಬಂದದೆ 1200, ಅದೇ ಸಾಕು ಬಿಡು. ಅಷ್ಟೇ ಅಲ್ಲ, ಏನು ತಗೋಗನೆ ಒಂದು ಚಿಪ್ ಬಾಳೆಹಣ್ಣು ಗಿಣ್ಣು ತಗೊಂಡು ಹೋಗ್ತೀನಿ. ಇನ್ನೇನು ತಗೊಂಡು ಹೋಗನೆ, ಇನ್ನೇನು ತಿನ್ನಕ್ಕೆ ಅವು ಸೂರ್ಯಚಂದ್ರರು ಇಲ್ವಂತಲ್ಲ, ಒಂದು ಚಿಪ್ ಬಾಳೆಹಣ್ಣು ಹೋಗಿ ತಗೊಂಡು ಹೋಗ್ತೀನಿ. ಇಸ್ಕಳಿ ಹಂಗನ್ಬೇಡಿ, ನನಗಂತೀನಿ ಮಾವ ಓದೋದಂತೆ ಒಂದು 500 ರೂಪಾಯಿ ಕೊಡಿ ಅಂತ. ಇಸ್ಕಳಿ ಮಾವ, ಬೇಡ ಅನ್ಬೇಡಿ. ಆಯ್ತು ಬಿಡ್ಲ, ಮತ್ತೆ ಹೋಟ್ಲ್ ತಕ ಓಡ್ ಬರ್ತೀನಿ ಮಗ. ಹೋಗಿ ಅವ್ರು ಬರೋ ಕೇಳ್ತಿದ್ರುಕಂತೆ. ಬಜ್ಜಿ ಮೆಣಸಿಕಾಯಿ, ಇದು ಮೆಣಸಿಕಾಯಿ ಬಜ್ಜಿ, ಆಮೇಲೆ ಅವೇನೇನೋ ಮೊಟ್ಟೆ ಬೋಂಡ ಅವೇನೇನೋ ಏನೇನೋ ಮಾಡ್ತಾವ್ರೆ ಇವತ್ತಿಂದ. ಹೋಗ್ತೀನಿ ಹೋಗಿ. ಆಯ್ಕಿಲ್ಲ ಕಣ್ ಮಗ, ಸೋಡಾ ಪಡ ಹಾಕ್ತಿರಲ್ಲ,
ಹೊಟ್ಟೆ ಉಬ್ರದಂಗೆ ಆಯ್ತದೆ. ಸಪ್ರೇಟ್ ಒಂಚೂರು ಕಲ್ಸಿಸ್ಕೊಂಡು ಸೋಡಾಗಿಡ ಹಾಕ್ದಂಗೆ ಹೋಗಿ ಮಾಡ್ಕೊಂಡು ತಿನ್ನೋಗಿ ಮಾಡ್ಕೊಡ್ತೀನಿ ಅಂತ ಕತೆ ಕಳಿಸು ಅಪ್ಪನ ಅಂತ ಕತೆ. ಸರಿ ಕಣವ ಆಯ್ತು. ಲತಾ ಲತಾ ಏನತ್ತೆ ಏನ್ ಮಕ್ಕ ಯಾವಾಗ್ಲೂ ಗಂಟ ಕಣ್ಣಾಗಿರ್ತಿಯಲ್ಲ ಏನಾಗಿರೋದು ಯಾಕ್ಲೆ ನಾನೇನ್ ಮಕ್ಕ ಗಂಟ ಕಂಡಿದ್ದಾನೋ ಅದೇನು ಹೇಳಿ ಏನ್ ಅಡ್ಗೆ ಮಾಡ್ತಾ ಇದ್ದಿ ಏನ್ ಮಾಡನೆ ತಿಳಿ ಸಾರು ಮಾಡ್ಬಿಟ್ಟು ಅನ್ನ ಮಾಡ್ತೀನಿ ಯಾವ ತಿಳಿ ಸಾರು ಮಾಡಿಯೇ ಹೋಗಿ ಅಚ್ಚುಕಟ್ಟಾಗಿ ಇಟ್ಟು ಸಾರು ಅನ್ನ ಮಾಡು ತಿಳಿ ಸಾರು ಮಾಡ್ಬಿಟ್ಟು ಅನ್ನ ಮಾಡ್ಬಿಟ್ರೆ ತಾತನ್ಗೆ ಒತ್ತಾರಿಂದ ಸರಿ ಉಂಡಿಲ್ವಂತಲ್ಲ ಊಟ ಮಾಡ್ಬೇಡ್ದ ಯಾಕೆ ಸೋಬಿತನ್ ಮನೆ ಉಣ್ಣಿಲ್ವಾ ಸೋಬಿತನ್ ಮನೇಲಿ ಅವ್ರ ಮನೆಗೆ ಕಳ್ಸಿದೆ ನೀನು ಒಂದ್ ಮುದ್ದೆ ಇಟ್ಟು ಮಾಡ್ಕೊಡಕಾಯ್ತಿಲ್ವಾ ಅವ್ರು ಸರಿ ಅವ್ರ ಮಾವ ಇರ್ತದೆ ಏನ್ ಅನ್ಕೊಳಕಿಲ್ಲ ಈಗ ನಾವೆಲ್ಲ ಇತ್ಕೊಂಡು ಅವ್ರ ಮನೆ ಕಳಿಸ್ಬೇಕಾ ಕೊಟ್ಟೆನ್ ಕುಲ್ಕೋರ್ಗು ಅವ್ರ ಮನೆಗೆ ಯಾಕೆ ನೀನ್ ಮಾಡ್ಕೊಡ್ಬೇ ನೀನು ಒಂದು ಮುದ್ದೆ ಇಟ್ಟು ಮಾಡ್ಕೊಡಕಾಯ್ತಿನೋ ನೀನು ಮತ್ತೆ ನಾನು ಮಾಡ್ಕೊಡಕಿಲ್ಲ ಅಂದ ನೀವೇನು ಹಿಂಗೆ ಅಂದಿರಿ ಏಯ್ ಬಾಯ ಕಟ್ಸ್ಬೇಡ ನೀನು ನಾನು ನೋಡ್ತೇನೆ ನೀನು ಆಟವ ನಾವು ಸಣ್ಣ ಸಾಕಾಗಿ ಅಲ್ಲಿ ಹೋಟ್ಲಲ್ಲಿ ಬರ್ತೀವಿ ನೀನು ಒಂದು ಮುದ್ದೆ ಇಟ್ಟು ಮಾಡ್ಕೊಡೋದು ಕಷ್ಟವಾ ಹೇಳು ವಾತಾರ ನೆನೆ ದಿವಸ ಬಿಸಿಬೇಳೆ ಬಾತ್ ಮಾಡಿದ್ವಿ ಅಂದ್ಬಿಟ್ಟು ಅಯ್ಯ ಊಟ ಮಾಡಿಲ್ಲ ಹೋಟ್ಲು ಬಂದು ಇಡ್ಲಿ ತಿನ್ಬಿಟ್ಟು ಹೋಗದೆ ಸಣ್ಣ ಮುಟ್ಲು ಅಲ್ಲಿ ದನ ಮೇಸೋರ್ಗೆ ಬಿಸಿಲು ಗೊತ್ತಾಯ್ತದೆ ಹೊಲ್ತಕ್ಕೆ ಹೋಗಿ ಕೆಲಸ ಮಾಡೋರಿಗೆ ದನ ಮೇಸೋರ್ಗೆ ಸಮಯಸರ್ಗೆ ಗೊತ್ತಾಯ್ತದೆ ಬಿಸಿಲು ಒಣಗೋರ್ಗೆ ಆ ಸಂಟ ಏನು ಅಂತ ನೀವರ ಮನೇಲಿ ಇರ್ತಿದ್ದೀರಿ ಹೊಟ್ಟೆ ಹೆಸರು ಇನ್ನೇನಾರು ತಿನ್ಬೋದು ಹೊಲ್ತಕ್ಕೆ ಏನು ತಗೊಂಡೋದಾರು ತಿನ್ನಕ್ಕೆ ಹೊಲ್ತಕ್ಕೆ ಹೋಗೋರು ಗಜ್ಕಟ್ಟಾಗಿ ಅಡುಗೆ ಮಾಡಿಕ್ ಬೇಡ್ದ ನೀನು ಇಟ್ಟು ಅನ್ನ ಸಾರು ಮಾಡು ಅಲ್ಲಕನತೆ ಚಿನ್ನುಗೆ ನಾಷ್ಟ ಕೊಡ್ಬೇಡ್ದ ಅದಕ್ಕೆ ಮಾಡ್ತಿದ್ದೆ ಒಂದು ಕೆಲಸ ಮಾಡು ಚಿನ್ನದ ಮೇಲೆ ನಾವೇ ಹೇಳ್ಬೇಡ ನೀನು ಭೀಮಲ್ಗುವೆ ಚಿನ್ನುಗುವೆ ನಾಷ್ಟವ ಅವಳನ್ನ ಕಳಿಸ್ಬಿಡು ಒತ್ಲತ್ತೆ ಅಲ್ಲಿಗೆ ಹೋಟ್ಲತಕ್ಕೆ ಮಾಡಿರೋದ ಕೊಡ್ತೀವಿ ಬಾಕ್ಸ್ ಹಾಕು ಮುಗಿಗೆ ತಿನ್ಸು ನಮಗೆ ಇಟ್ಟು ಅನ್ನ ಸಾರು ಮಾಡು ಅಲ್ಲಕನತೆ ಒಂದೊಂದು ಹೊತ್ತು ಬೇರೆದು ಮಾಡಿದ್ರೆ ಏನಾದ್ರು ನೀನು ಏನಾದ್ರು ಮಾಡ್ಕೊಂಡು ನೀನು ಮಾಡ್ಕೊಂಡು ಉಣ್ಬೇಡ ಅಂತ ಅಂದಿಲ್ಲ ನಾವು ಉಣ್ಣದ ನಮಗೆ ಮಾಡಿಕೊಡು ಅವು ಹಿಂಗೆ ಆದದ ನಾಷ್ಟಗಳು ಒಂದು ಮುದ್ದೆ ಇಟ್ಟು ಮಾಡ್ಕೊಡಕ್ಕೆ ನಿನಗೆ ಅವ್ರ ಮನೆಗೆ ಯಾಕೆ ಕಳಿಸ್ಬೇಕು ನೀನು ನಿನ್ನ ಮನೇಲಿ ಇಲ್ವಾ ಅಯ್ಯೋ ಮಗ ಕೈ ಬಿಡಕ್ಕಿಲ್ಲ ನಿಮ್ಗೆ ಗೊತ್ತು ನೀನು 3 ತಿಂಗಳು ಹೋಗಿದ್ದಲ್ಲ ಮುಗಿನ ಮುಗಿನ ಬಿಟ್ಬಿಟ್ಟು ಆಗ ಮುಗಿನ ಕಟ್ಕೊಂಡು ರಶ್ಮಿ ಎಲ್ಲ ನಿಭಾಯಿಸ್ಕೊ ಹೋದ್ಲು ಒಂದು ದಿವಸ ಅವಳು ಅದು ಇದು ಅಂದಿಲ್ಲ ಗೊತ್ತಾ ಯಾವ ಮುಗಿನ ಒಂದು ಮುಗಿ ನೋಡ್ಕೊಂಡು ಇಟ್ಟು ಮಾಡೋಕ್ಕಾಕಿಲ್ವಾ ಕಂಬ್ಲೇರ್ ಮನೆ ತಕ್ಕ ಹೋಗಕ್ಕಾಯ್ತದೆ ಅಲ್ವಾ ಕಂಬ್ಲೇರ್ ಮನೆ ತಕ್ಕ ಹೋಗಕ್ಕೆ ಸರಿ ಕಂಬ್ಲೇರ್ ಮನೆ ತಕ್ಕ ಹೋಗ್ಬೋದು ಒಂದು ಮುದ್ದೆ ಇಟ್ಟು ಮಾಡೋಕ್ಕಾಕಿಲ್ಲ ಗ್ಯಾಸದ ಮೇಲೆ ಅತ್ತೆ ಅದು ಇಲ್ಲ ಇದು ಇಲ್ಲ ಅವಳೆ ಅಂತ ತೊಟ್ಕಲ್ಗಾತಿ ಎಂತ ಮನೆಯಾಳಿ ಅಂತ ನಿನ್ಗೇನು ಗೊತ್ತು ನಮ್ಮ ಅತ್ತೆಗೂ ನನಗೂ ಒಂದೇ ಕಡೆ ಜಾಗ ತಂದ್ಬಿಡ್ಗೋಳು ನಿನ್ಗೇನು ಅವಳು ಸವಾಸ ಯಾಕೆ ಹೇಳೋರು ಕೇಳೋರಿಲ್ಲ ಅಂತ ಬಿಟ್ಬಿಟ್ಟಿದ್ದಾವೆ ನಿಮ್ಮನ್ನ ಬಿಟ್ಬಿಟ್ಟಿದ್ದಾವೆ ಹೇಳು ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ವಾದಿ ನಿನಗೆ ಯಾಕವ ಬಿಟ್ಬಿಟ್ಟು ಹೋಗಿದೆ ಮುಗಿನೂ ಬಿಟ್ಬಿಟ್ಟು ತಿರ್ಗಾ ಸೇರ್ಸ್ಕೊಂಡು ಬರ ಅದಕ್ಕೆ ನೀನು ಹಿಂಗೆ ಮನೆ ಒಳಗೆ ನೀನು ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿರು ಅಲ್ಲಿಗೆಲ್ಲ ಹೋಗೋದಕ್ಕೆ ನೀನು ಯಾಕೆ ಹೋಗ್ಬೇಕು ನೀನು ಕಂಬ್ಲೇರ್ ಮನೆ ತಕ್ಕೆ ಅಂತ ನಾನೇ ಅವ್ರ ಮನೆ ತಕ್ಕ ಕೂತ್ಕೊಳ್ಳೋಕ್ಕಿಲ್ಲ ನೀವೇನು ಹೋಗಿ ಕೂತ್ಕೋಬೇಕು ಅಂತ ಯಾಕೆ ಹೋದಿಯ ನೀನು ಹೋಗ ಕೂಡುದು ಸರಿಯಾ ಮನೇಲಿ ಏನು ಬಂಗಾಯದು ಮಾಡ್ಕೊ ಮುಗಿಂದು ಕಷ್ಟ ನಾನು ಕೊಡು ನನಗೆ ಹೋಟ್ಲು ತಕ್ಕ ಕರ್ಕೊಂಡು ಹೋಗ್ತೀನಿ ಅವನ್ನ ಅದೇನು ಮಾಡು ಅನ್ನ ಇಟ್ಟು ಸಾರು ಮಾಡು ನಾಷ್ಟ ಗೀಷ್ಟ ಮಾಡಬೇಡ ನೀನು ಅವೆಣ್ಣಿಗೆ ಬೇಕಾದ್ರೆ ನಾವು ಅಲ್ಲಿಗೆ ಬಾಕ್ಸ್ಗೆ ಇಲ್ಲ ಬಾಕ್ಸ್ನಾರು ಕೊಟ್ಟು ಕಳಿಸು ಇಲ್ಲ ಅವೆಣ್ಣು ಕೊಟ್ಟು ಕಳಿಸು ಒಂದು ಬಾಕ್ಸ್ ಒಂದು ಬೋಸಿಗೆ ಹಾಕಿ ಕೊಟ್ಟು ಕಳಿಸ್ತೀನಿ ಮಗಿಗೂ ತಿನ್ಸು ನೀನು ತಿನ್ನು ಅದಕ್ಕೂ ತಿನ್ಸು ಸರಿಯಾ ನಮಗೆ ಇಟ್ಟು ಅನ್ನ ಸಾರು ಮಾಡು ಸರಿ ಬಿಡಿಯತ್ತೆ ಆಯಿತು ತಪ್ಪಾಯ್ತು ಇನ್ಮೇಲೆ ಇಟ್ಟು ಅನ್ನ ಸಾರನೇ ಮಾಡ್ತೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಕಂಬಳಿ ಮನೆ ತಕ್ಕ ಹೋಗೋದು ಬಿಡು ನೀನು ಸುಮ್ಮನೆ ಹೋಗಿತಿಲ್ಲ ಆಂಟಿ ಬೆನ್ನುಜ್ಜಕ್ಕೆ ಬಾಂದಿತ್ತು ಹೇಳ್ತೀನಿ ಸುಮ್ಗಿರು ಬೆನ್ನುಜ್ಜಕ್ಕೆ ಅವಳೆ ಬರ್ತಿಲ್ಲ ಇಷ್ಟು ದಿವಸ ಅಂತ ಅದನ್ನ ಬೇರೆ ಕೇಳಕೋಬೇಡಿ ಬಿಡಿ ಆಯಿತು ಇನ್ನು ಹೋಯ್ಕಿಲ್ಲ ಸರಿ ಹೋಗ್ಬಿಟ್ಟು ಇಟ್ಟು ಅನ್ನ ಸಾರು ಮಾಡು ತಿಳಿ ಸಾರು ಮಾಡೋಣ ಅಂತ ತಿಳಿ ಸಾರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.